ಮೊದಲನೇ ಬಾರಿಗೆ ಕಾರ್ಮಿಕ ವರ್ಗದ ಕ್ರಾಂತಿಯನ್ನು ನೆರವೇರಿಸಿದ ಕ್ರಾಂತಿಯ ಶಿಲ್ಪಿ ಲೆನಿನ್ ಅವರನ್ನು ನಾವು ಇವತ್ತು ನೆನೆಸ್ಕೊಳ್ಬೇಕು ಮತ್ತು ಸ್ಟಾಲಿನ್ ಅವರನ್ನು ಸಹ ನಾವು ನೆನೆಸ್ಕೊಳ್ಬೇಕು. ಯಾಕೆಂದರೆ ಕಾರ್ಮಿಕ ವರ್ಗದ ಕ್ರಾಂತಿ ಅನ್ನೋದು ಕೇವಲ ಕಲ್ಪನೆ ಅಲ್ಲ, ವಾಸ್ತವದಲ್ಲೇ ಅದು ಸಾಧ್ಯ ಅನ್ನೋದನ್ನು ತೋರಿಸ್ಕೊಂಡಂಥ ಮಹಾನ್ ನಾಯಕ ಲೆನಿನ್ ಅವರು. ಸೊ ಇವತ್ತು ದುಡಿಯೋ ಜನ ಒಂದು ಕ್ರಾಂತಿ ಮೂಲಕ ಒಂದು ಅತ್ಯುತ್ತಮವಾದ ಸಮಾಜವನ್ನು, ಶೋಷಣೆ ಇಲ್ಲದೆ ಇರುವಂಥ ಸಮಾಜನ ನಿರ್ಮಾಣ ಮಾಡ್ಬೋದು ಅಂಥೇಳಿ ತೋರಿಸ್ಕೊಟ್ಟವರು. ಸೊ ಅದು ಒಂದು ಅಂದರೆ ಒಂದು ಇಡೀ ಜಗತ್ತಿಗೆ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ಕಾರ್ಮಿಕ ವರ್ಗದ ಕ್ರಾಂತಿಯನ್ನು ನೆರವೇರಿಸೋದ್ರ ಮೂಲಕ ಒಂದು ಶೋಷಣೆಗೆ ಕೊನೆ ಹಾಡೋದು ಹೇಗೆ ಅನ್ನೋದನ್ನು ಅವರು ತೋರಿಸ್ಕೊಟ್ಟವರು. ಸೊ ಹಾಗಾಗಿ ಇವತ್ತು ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಸಹ ಇವತ್ತು ಅವರ ಬಗ್ಗೆ ಮತ್ತು ನವೆಂಬರ್ ಕ್ರಾಂತಿಯ ಮಹತ್ವದ ಬಗ್ಗೆ ನಾವು ದುಡಿಯೋ ಜನಗಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ಸೊ ಇವತ್ತು ನವೆಂಬರ್ ಕ್ರಾಂತಿ ಯಾಕೆ ನಡೀತು, ಹೆಂಗೆ ನಡೀತು ಅನ್ನೋದು ಎಲ್ಲಿ ಯಾವ ಮಾಧ್ಯಮಗಳು ಸಹ ಇವತ್ತು ಹೇಳೋದಿಲ್ಲ. ಅಕಸ್ಮಾತ್ ಏನಾದರೂ ಅಲ್ಪ ಸ್ವಲ್ಪ ಹೇಳಿದರೂ ಸಹ ಅದನ್ನು ತುಂಬ ನೆಗೆಟಿವ್ ಆಗಿ ಹೇಳ್ತಾರೆ, ಸ್ಟಾಲಿನ್ ಬಗ್ಗೆ ತುಂಬ ನೆಗೆಟಿವ್ ಆಗಿ ಪ್ರಚಾರಗಳನ್ನ ಮಾಡ್ತಾರೆ. ಸೊ ಇಲ್ಲಿ ನಾವು ಕಮ್ಯುನಿಸ್ಟರು ಈ ಜಗತ್ತಿನಲ್ಲಿ ಪ್ರಪಂಚದಾದ್ಯಂತ ಅವರನ್ನು ನಾವು ಸರಿಯಾದ ರೀತಿಯಲ್ಲಿ ಎತ್ತಿಡಿಬೇಕಾಗಿದೆ. ನವೆಂಬರ್ ಮಹಾಕ್ರಾಂತಿ ಯಾಕಾಯಿತು ಅನ್ನೋದನ್ನು ನಾವು ಎತ್ತಿಡಿಬೇಕು, ಯಾವ ರೀತಿ ನೆರವೇರಿತು ಅನ್ನೋದನ್ನು ನಾವು ಅಧ್ಯಯನ ಮಾಡಬೇಕು. ಮೊದಲನೇ ಪ್ರಪಂಚ ಯುದ್ಧ ಯಾಕಾಯಿತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸೊ ಅದಕ್ಕೆ ಒಂದು ಸೂಕ್ತ ದಿನ ಇದು. ಸೊ ಹಾಗಾಗಿ ನಾವು ಪ್ರತಿ ವರ್ಷ ನವೆಂಬರ್ ಮಹಾಕ್ರಾಂತಿಯನ್ನು ಆಚರಿಸ್ತಾ ಬಂದಿದ್ದೀವಿ. ಈ ಸಾರಿನೂ ನಾವು 108ನೇ ವರ್ಷ ಈಗಿದು. ಸೊ ಈಗ ಇನ್ನು ದಿನ ಕಳೆದಂಗೆ ಕಾರ್ಮಿಕ ವರ್ಗದ ಕ್ರಾಂತಿಯ ಮಹತ್ವ ಹೆಚ್ಚೆಚ್ಚು ಪ್ರಸ್ತುತ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಏನು ಇವತ್ತಿನ ಅನ್ಯಾಯದ ವಿರುದ್ಧ ಮತ್ತು ಶೋಷಣೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಅದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಕ್ರಾಂತಿಯ ವಿನಃ ಶೋಷಣೆಗೆ ಮುಕ್ತಿ ಸಾಧ್ಯ ಇಲ್ಲ ಅನ್ನೋದು ನಮಗೆ ಎಷ್ಟೇ ಅರ್ಥ ಆದರೂ, ಬಟ್ ಇದನ್ನು ಕ್ರಾಂತಿ ಯಾವ ಥರ ನಡೀತು ಅನ್ನೋದನ್ನು ಸಹ ನಾವು ತಿಳ್ಕೊಳ್ಬೇಕು. ಲೆನಿನ್ ಅವ್ರ ಬಗ್ಗೆ, ಸ್ಟಾಲಿನ್ ಅವ್ರ ಬಗ್ಗೆ ನಾವು ಹೆಚ್ಚಿಗೆ ಅಧ್ಯಯನ ಮಾಡಬೇಕು. ಯಾಕೆ ಪ್ರಪಂಚದಾದ್ಯಂತ ಬಂಡವಾಳಶಾಹಿ ಶೋಷಣೆ ಯಾವ ಹಂತಕ್ಕೆ ಹೋಗಿತ್ತು, ಅವ್ರು ಎಷ್ಟೇ ಸ್ಲೋಗನ್ ಹೇಳಿರ್ಬೋದು, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವವನ್ನು ಫ್ರೆಂಚ್ ಮಹಾಕ್ರಾಂತಿ ಮೂಲಕ ಎಷ್ಟೇ ಅವರು ತಗೊಂಡು ಬಂದಿದ್ರು, ಅದು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿತ್ತು. ಅದು ವಾಸ್ತವದಲ್ಲೂ ಸಹ ಒಂದು ವರ್ಗಕ್ಕೆ ಸೀಮಿತವಾಗಿತ್ತು. ಪ್ರಾರಂಭದಲ್ಲಿ ಅದು ಕೇವಲ ಟ್ಯಾಕ್ಸ್ ಪೇಯರ್ ಮಾತ್ರ ಮತದಾನದ ಹಾಕ್ತಿತ್ತು, ಅವ್ರು ಮಾತ್ರ ಭಾಗವಹಿಸ್ಬೋದಿತ್ತು, ಬಾಕಿ ಯಾರಿಗೂ ಅದು ಸಾಧ್ಯತೆ ಇರಲಿಲ್ಲ. ಸಮಾನತೆ ಅನ್ನೋದು ಕೇವಲ ಘೋಷಣೆ ಆಗಿತ್ತೇ ವಿನಃ ವಾಸ್ತವದಲ್ಲಿ ಇರಲಿಲ್ಲ. ಆಮೇಲೆ ಮಹಿಳೆಯರಿಗಂತೂ ಅವರು ಎಷ್ಟೇ ಶ್ರೀಮಂತರಿರಲಿ, ಎಷ್ಟೇ ಬುದ್ಧಿವಂತರಿರಲಿ, ಅವರಿಗೆ ಮತದಾನದ ಹಕ್ಕು ಅನ್ನೋದೇ ಇರಲಿಲ್ಲ. ಆಮೇಲೆ ಜನಸಾಮಾನ್ಯರಿಗೆ ಶೋಷಣೆ ಅನ್ನೋದು, ಅಂದರೆ ಕಾರ್ಮಿಕರಿಗೆ ವಿಶೇಷವಾಗಿ ಹಗಲಿರುಳು ಸಮಯವಿಲ್ಲದೆ ದುಡಿಯುವಂಥ ಸಂದರ್ಭಗಳಿತ್ತು. ಅದು ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಅನ್ನೋದು ಕೇವಲ ಸ್ಲೋಗನ್ ಆಗಿತ್ತು. ಯಾವಾಗ ಲೆನಿನ್ ನೇತೃತ್ವದಲ್ಲಿ ರಷ್ಯಾದಲ್ಲಿ ಮೊದಲನೇ ಬಾರಿಗೆ ಕಾರ್ಮಿಕ ವರ್ಗದ ಕ್ರಾಂತಿ ಆಯಿತು, ಅಲ್ಲಿ ಈ ಶೋಷಣೆಯನ್ನು ನಿರ್ಮೂಲನೆ ಮಾಡಿದರು. ರಾಜಕೀಯ ಅಧಿಕಾರದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಚುನಾವಣೆಗಳಲ್ಲಿ ಎಲ್ಲರಿಗೂ, ಎಲ್ಲ ಪ್ರಜೆಗಳಿಗೂ ಮುಕ್ತ ಅವಕಾಶವನ್ನು ತೆರೆದುಕೊಟ್ಟಂಥ ನಿಜವಾದ ಜನತಂತ್ರವನ್ನು ಸ್ಥಾಪನೆ ಮಾಡಿದಂಥ ಸಂದರ್ಭ ನವೆಂಬರ್ ಕ್ರಾಂತಿ ದಿನಗಳು. ಅಲ್ಲಿಂದ ಅದು ಪ್ರಾರಂಭ ಆಗುತ್ತೆ. ತದನಂತರದಲ್ಲಿ ಜಗತ್ತಿನಾದ್ಯಂತ ಎಲ್ಲ ಬಂಡವಾಳಶಾಹಿ ರಾಷ್ಟ್ರಗಳು ಇನ್ನೂ ಇದು ನಾವು ಸುಮ್ಮನೆ ಇದ್ದರೆ ನಮ್ಮ ದೇಶದಲ್ಲೂ ಸಹ ಕಾರ್ಮಿಕ ವರ್ಗ ದಂಗೆ ಎದ್ದು ಕ್ರಾಂತಿಗಳು ಮಾಡ್ತಾರೆ, ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಅವರು ಬೇರೆ ಬೇರೆ ಸ್ಲೋಗನ್ಗಳನ್ನು ಮಾಡಿದರು. ಎಲ್ಲರಿಗೂ ಮತದಾನದ ಹಕ್ಕನ್ನು ಜಾರಿ ಮಾಡಿದರು. ಮಹಿಳೆಯರಿಗೂ ಸಹ ಮತದಾನದ ಹಕ್ಕು ಪ್ರಾರಂಭ ಆಗಿದೆ ಕ್ರಾಂತಿಯ ನಂತರ. ಅದಕ್ಕಿಂತ ಮುಂಚೆ ಯಾವ ಬಂಡವಾಳಶಾಹಿ ರಾಷ್ಟ್ರಗಳು ಕೊಟ್ಟಿರಲಿಲ್ಲ. ಸೊ ಅದರ ನಂತರ ವೆಲ್ಫೇರ್ ಸ್ಟೇಟ್ ಅನ್ನೋ ಕಾನ್ಸೆಪ್ಟ್ ಇಂಗ್ಲೆಂಡ್, ಅಮೇರಿಕಾದಲ್ಲಿ ಒಂದು ಜನ ಕಲ್ಯಾಣ ರಾಜ್ಯ ಅನ್ನೋದನ್ನು ಘೋಷಣೆ ಮಾಡಿದರು. ಜನಗಳಿಗೆ ಕೆಲವು ಸಬ್ಸಿಡಿಗಳು ಕೊಡೋದು, ಕೆಲವು ಸವಲತ್ತುಗಳನ್ನ ಕೊಡೋದು, ರೇಷನ್ ಕೊಡೋದು, ಇಂಥದ್ದೆಲ್ಲ ಪ್ರಾರಂಭ ಆಗಿದೆ ಮಹಾಕ್ರಾಂತಿಯ ನಂತರ. ಸೊ ಈ ಸತ್ಯನ ನಾವು ಮರಿಬಾರ್ದು. ಸೊ ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಅಧ್ಯಯನ ಮಾಡಬೇಕು. ಇವತ್ತು ಸೋವಿಯತ್ ಯೂನಿಯನ್ನು ನಮ್ಮ ಮುಂದೆ ಇಲ್ಲ, ಅದು ಪತನಗೊಂಡಿದೆ. ಸೊ ಈಗ ಮತ್ತೆ ಈ ಕಲ್ಯಾಣ ರಾಜ್ಯ ಅನ್ನೋದೇನು ಬಂಡವಾಳಶಾಹಿಗಳು
ಕಾರ್ಮಿಕ ವರ್ಗದ ಕ್ರಾಂತಿಗೆ ಭಯಪಟ್ಟು ತಂದಿದ್ರು, ಇವತ್ತು ಕಲ್ಯಾಣ ರಾಜ್ಯ ಇಲ್ಲ. ನಮ್ಮ ದೇಶದಲ್ಲೇ ನಾವು ನೋಡ್ತಾ ಇದ್ದೀವಿ. ಜಸ್ಟ್ ಒಂದು 30-40 ವರ್ಷಗಳ ಹಿಂದೆ ಕಲ್ಯಾಣ ರಾಜ್ಯದ ಕಲ್ಪನೆಯಲ್ಲಿ ಮಾತಾಡ್ತಾ ಇದ್ರು ಎಲ್ಲ ರಾಜಕಾರಣಿಗಳು. ಇವತ್ತು ಅದು ಇಲ್ಲ. ಅದು ಯಾಕೆ ಮಾಡಬೇಕು? ಅವ್ರ ಹಣೆ ಬರಹ. ಇವತ್ತು ಯಾಕೆ ಎಲ್ಲರಿಗೂ ಫ್ರೀ ಕೊಡಬೇಕು? ಯಾಕೆ ಶಿಕ್ಷಣ ಫ್ರೀ ಮಾಡಬೇಕು? ಯಾಕೆ ಉದ್ಯೋಗ ಕೊಡಬೇಕು? ಅವರು ಎಲ್ಲಾದರೂ ಹುಡುಕೊಳ್ಳಿ. ಸೊ ಇದು ಒಂಥರ ಬಂಡವಾಳಶಾಹಿಯ ನಿಜ ರೂಪ ಮತ್ತೆ ಹೊರಗಡೆ ಬರ್ತಾ ಇದೆ. ಯಾಕೆಂದರೆ ಅವರಿಗೆ ಕಾರ್ಮಿಕ ವರ್ಗ ಕ್ರಾಂತಿಯ ಭಯ ಈಗಿಲ್ಲ. ಸೊ ಅದು ಆಗುತ್ತೆ ಮತ್ತೆ ತಕ್ಷಣಕ್ಕೆ ಅನ್ನೋ ಒಂದು ಯಾವ ಭಯ ಇಲ್ಲ. ಅವರು ಈಗ ಮಾಧ್ಯಮಗಳ ಮೂಲಕ, ಶಿಕ್ಷಣದ ಮೂಲಕ, ಎಲ್ಲದರ ಮೂಲಕ ಅದನ್ನು ಯಾವ ರೀತಿ ಸಾಧ್ಯನೋ ಅದನ್ನು ಹತ್ತಿಕ್ಕೋ ಪ್ರಯತ್ನ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಸಮಾಜವಾದಿ ಮುನ್ನಡೆಗೆ, ಅಂದರೆ ಏನು ಮುನ್ನುಗ್ತಾ ಇತ್ತು ಎರಡನೇ ಪ್ರಪಂಚ ಯುದ್ಧದ ನಂತರ, ಅದಕ್ಕೆ ಒಂದು ಹಿನ್ನಡೆ ಆಗಿರುವಂಥ ಈ ದಿನಗಳಲ್ಲಿ ನಾವು ಮತ್ತೆ ನವೆಂಬರ್ ಕ್ರಾಂತಿಯನ್ನು ನೆನೆಸ್ಕೊಳ್ಳದೆ ಇದ್ದರೆ ನಾವು ಶೋಷಣೆ ಮುಕ್ತ ಸಮಾಜನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನವೆಂಬರ್ ಮಹಾಕ್ರಾಂತಿಯ ಕುರಿತು ಇನ್ನೂ ಹೆಚ್ಚಿನ ಈ ತಿಂಗಳು ನಮ್ಮದು ಪಕ್ಷದಿಂದ, ಜಿಲ್ಲಾ ಸಮಿತಿಯಿಂದ ಸ್ಟಡಿ ಕ್ಲಾಸು ಇದೆ. ಸೊ ಅದರಲ್ಲಿ ನಾವು ಇನ್ನೂ ಹೆಚ್ಚಿಗೆ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ಇದರ ಮಹತ್ವವನ್ನು ಹೆಚ್ಚಿಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.